ಆ್ಯಕ್ಚುಲಿ ಇವತ್ತೊಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ವೀಡಿಯೋ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ, ನೋ ಕಟ್, ನೋ ಎಡಿಟ್ಸ್, ನೋ ಫಿಲ್ಟರ್, 8 minutes ಸ್ಪೀಕ್ ವಾಟ್ ಎವರ್ ಯು ಗೆಟ್ ಆನ್ ಅ ಮೈಂಡ್ ಎಂಡ್ ದ ವಿಡಿಯೋ. ಸೊ ಹೆಂಗಿರುತ್ತೆ ಬನ್ನಿ. ತುಂಬ ದಿನಗಳ ನಂತರ ನಮಸ್ಕಾರ ಕರ್ನಾಟಕ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ, ಇವತ್ತು ನಾನು ನಿಮಗೆ ಮತ್ತೊಂದು ಬೈಕ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಇದು ನಾರ್ಮಲ್ ಬೈಕಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ EV ಏತರ್ 450X. ಸೊ ನಾನು ಯಾಕಪ್ಪ ಇವತ್ತು EV ಬೈಕ್ ತೊಗೊಂಬಂದಿದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಒಂದು 5 yearsಯಿಂದ ನನ್ನ ಹತ್ರ ಒಂದು ಬೈಕ್ ಇದೆ. ಸೊ ಸ್ಪ್ಲೆಂಡರ್ ಪ್ಲಸ್, ನಾನು ಸಿಟಿ ರೈಡ್ಗೆ ಅಂತ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ 5 yearsಲ್ಲಿ ನಾನು ಅಪ್ರಾಕ್ಸಿಮೇಟ್ಲಿ ಒಂದು 50,000 ಓಡಿಸಿದ್ದೀನಿ, 48,000 ಸಮಥಿಂಗ್ ಓಡಿಸಿದ್ದೀನಿ. ಸೊ 50,000 ಅಂತ ಅಂದ್ಕೊಳೋಣ. ಸೊ ಯೂಶ್ವಲಿ ಗೊತ್ತಿದೆ ಸ್ಪ್ಲೆಂಡರ್ ಅಂದರೆ ಮೈಲೇಜ್ ಕಿಂಗು. ನನ್ನ ಸ್ಪ್ಲೆಂಡರು ಒಳ್ಳೆ ಮೈಲೇಜ್ ಬರುತ್ತೆ, 45ರಿಂದ 50ಗಂತೂ ಮೋಸ ಇಲ್ಲ ಸಿಟೀಲಿ. ಸೊ 50 ಅಂತ ತೊಗೊಂಡ್ರು 50,000 ಕಿಲೋಮೀಟರ್ ಓಡಿಸೋದಕ್ಕೆ 1,000 ಲೀಟ್ರ್ ಪೆಟ್ರೋಲ್ ಬೇಕು ಗುರು. ಈಗಿರೋ ಪೆಟ್ರೋಲ್ ಪ್ರೈಸ್ ಕನ್ಸಿಡರ್ ಮಾಡಿದ್ರೆ 1,10,000 ಆಗುತ್ತೆ ಬರೀ ಪೆಟ್ರೋಲ್ಗೆ. ನಾನು ಇದರಲ್ಲಿ ಇಂಜಿನ್ ಆಯಿಲು, ಆಮೇಲೆ ಆಯಿಲ್ ಫಿಲ್ಟರು, ಏರ್ ಫಿಲ್ಟರು ಇವನ್ನ ಯಾವುದನ್ನು ಕನ್ಸಿಡರ್ ಮಾಡ್ತಾಯಿಲ್ಲ. ಜಸ್ಟ್ ಪೆಟ್ರೋಲ್ಗೆ 5 ವರ್ಷಕ್ಕೆ ನನ್ನ ಬೈಕಿಗೆ 1,10,000 ಪೆಟ್ರೋಲ್ಗೆ ಖರ್ಚು ಮಾಡಿದ್ದೀನಿ. ಯೂಶ್ವಲಿ ಲೈಕ್ ನನ್ನ ಬೈಕ್ ಪ್ರೈಸ್ ಬಂದೇ 86,000 ನಾನು ತೊಗೊಂಡಿದ್ದು. ಲೈಕ್ 2020 ತೊಗೊಂಡಿದ್ದು ನಾನು 86,000 ಏನೋ ಕೊಟ್ಟಿದ್ದೀನಿ. ಬೈಕಿಗಿಂತ ಪೆಟ್ರೋಲ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವೇನೋ ಸಿಟಿ ರೈಡ್ ಓಡಿಸ್ತಾ ಇದ್ದೀರಾ ಅಂದರೆ, ಸೊ ನಾನಿಲ್ಲಿ ಸ್ಪ್ಲೆಂಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಥಿಂಕ್ ಅಬೌಟ್ ಅದರ್ ಬೈಕ್ಸ್ ಲೈಕ್ 150cc, 200cc, 250cc ವೇರ್ ಮೈಲೇಜ್ ಬಂದು 20, 25, 30 ಇದೆ. ಸೊ 20 ಅಂತ ಲೆಕ್ಕ ಹಾಕೊಂಬಿಟ್ರೆ ಆಲ್ಮೋಸ್ಟ್ ಆಲ್ 2-2.5 ಲಕ್ಷ ಪೆಟ್ರೋಲ್ಗೆ ಖರ್ಚು ಮಾಡಿಬಿಟ್ಟಿರ್ತಾರೆ 50,000 ಕಿಲೋಮೀಟರ್ ಓಡಿಸಿದ್ರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸಿಟಿ ರೈಡಿಗೆ ನಿಮಗೆ ಒಂದು ಅಫೋರ್ಡಬಲ್, ತುಂಬ ರಿಲಯಬಲ್ ದುಡ್ಡನ್ನ ಉಳಿಸ್ಬೇಕು ಅಂದರೆ ನನ್ನನ್ನು ಕೇಳಿದ್ರೆ ಎವ್ರಿ ಒನ್ ಪ್ಲೀಸ್ ಗೋ ವಿತ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇವಿಷ್ಟು ನನ್ನ ತಲೆಯಲ್ಲಿ ಇಟ್ಕೊಂಡು ಇವತ್ತು ನಾನು ನಿಮಗೆ ಒಂದೊಳ್ಳೆ ಎಲೆಕ್ಟ್ರಿಕ್ ಗಾಡಿ ತೋರಿಸ್ಬೇಕು ಅಂತ ಏತರ್ 450 ತೊಗೊಂಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇದು ನನ್ನ ಫ್ರೆಂಡೇ ಬೈಕು. 1.5 ತಿಂಗಳಿಂದ ಏನೋ ಗಾಡಿ ತೊಗೊಂಡಿದ್ದಾನು. ನಾನು ಆವಾಗಲೇ ವೀಡಿಯೋ ಮಾಡಬೇಕಿತ್ತು, ಆ್ಯಕ್ಚುಲಿ ಮಾಡಲಿಲ್ಲ. ಬಿಕಾಸ್ ನನಗೆ ಕಂಪ್ನಿಲಿ ಕ್ಲೈಮ್ ಮಾಡೋಕ್ಕಿಂತ ಯೂಶ್ವಲಿ ಲೈಕ್ ಪರ್ಸನ್ ಎಷ್ಟು ಅವರು ಇನ್ ಪರ್ಸನ್ ಓಡಿಸಿ ಅವ್ರಿಗೆ ಏನು ಫೀಲ್ ಆಗುತ್ತೆ ಆ ರಿಯಲಿಸ್ಟಿಕ್ ಫ್ಯಾಕ್ಟ್ನ ಹೇಳಬೇಕು. ಅದಕ್ಕೋಸ್ಕರ ನಾನು ಇಷ್ಟು ದಿನ ರಿವ್ಯೂ ಮಾಡಿರಲಿಲ್ಲ. ಸೊ ನನ್ನ ಫ್ರೆಂಡ್ ಆಲ್ರೆಡಿ 1.5 ತಿಂಗಳಿಂದ ನೀಟಾಗಿ ಓಡಿಸಿದ್ದಾನೆ, ಚಚ್ಚಾಡಿದ್ದಾನೆ, ಹೆಂಗೆ ಬೇಕು ಎಲ್ಲ ಥರ ಓಡಿಸಿದ್ದಾನೆ. ಸೊ ಅರೌಂಡ್ ಲೈಕ್ 2,000 ಚಿಲ್ಲರೆ ಏನೋ ಓಡಿಸಿದ್ದಾನೆ. ಸೊ ಈ 2,000 ಚಿಲ್ಲರೆ ಓಡಿಸಿ ಅವನಿಗೆ ಕರೆಂಟ್ ಬಿಲ್ ಎಷ್ಟು ಬಂದಿದೆ, ರೇಂಜ್ ಎಷ್ಟಿದೆ, ಸಿಟಿ ಕಂಫರ್ಟ್ ಹೆಂಗಿದೆ, ಏನೇನು ಖರ್ಚು ಬಂದಿದೆ, ಸೊ ಪ್ರತಿಯೊಂದು ಇವತ್ತು ಇಂಚಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ಕತೆ ಏತರ್ 450X ಜೊತೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಸೈಡ್ ಪ್ರೊಫೈಲ್ ತುಂಬ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಶಾರ್ಪ್ ಎಡ್ಜಸ್ ಇದೆ ನೋಡಿ, ಪ್ಯಾನಲ್ಸ್ ತೊಗೊಳ್ಳಿ, ಪ್ರತಿಯೊಂದು ಫಿಟ್ ಆ್ಯಂಡ್ ಫಿನಿಷರ್ ಅಂತೂ ಕಾಂಪ್ರೋ ಮಾಡ್ಕೊಂಡಿಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಫ್ರಂಟ್ ಲುಕ್, ಸೊ ಆಬ್ಸಲ್ಯೂಟ್ಲಿ ಇಟ್ ಈಸ್ ಅನ್ EV ಬೈಕ್. ಯು ವಿಲ್ ಗೆಟ್ ಗ್ರೀನ್ ಕಲರ್ ನಂಬರ್ ಪ್ಲೇಟ್. ಸೊ ಈ ಕಲರ್ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿದೆ. ಸೊ ಯು ವಿಲ್ ಗೆಟ್ ಅಲಾಯ್ ವೀಲ್ಸ್. ಸೊ ಡಿಸೈನು ಅಷ್ಟೇ ತುಂಬ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಅಲ್ಲಲ್ಲೇ ನಿಮ್ಗೊಂದು ಗ್ರೀನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಲುಕ್ಸ್ ಗುಡ್. ಸೊ ಆ್ಯಕ್ಚುಲಿ ನಿಮಗೆ ಇಲ್ಲಿ ಬ್ಯಾಟ್ರಿ ಪ್ಯಾಕ್ ಬರುತ್ತೆ, ಇಲ್ಲಿ ಮೋಟರ್ ಬರುತ್ತೆ. ಸೊ ಹೇಳ್ತೀನಿ ಬ್ಯಾಟ್ರಿ ಕೆಪಾಸಿಟಿ ಏನಿದೆ, ಮೋಟರು ಪ್ರತಿಯೊಂದು ತಿಳಿಸ್ತೀನಿ. ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಫ್ರಂಟ್ ವೀಲು ಬ್ಯಾಕ್ ವೀಲು ಎರಡಕ್ಕೂ ಡಿಸ್ಕ್ ಕೊಟ್ಟಿದ್ದಾನೆ. ಸೊ ಬ್ರೇಕಿಂಗ್ ಅಂತೂ ಸಕ್ಕತ್ತಾಗಿದೆ, ಆನ್ ಪಾಯಿಂಟ್ ನಿಂತ್ಕೊಳುತ್ತೆ ಗಾಡಿ. ಸೊ ಡನ್. ಸೊ ಹೆಡ್ಲೈಟಿಂಗ್ ಇದೆ, ಫ್ರಂಟ್ ಲುಕ್ ಆ್ಯಂಡ್ ಮಿರರ್ಗಳು ತುಂಬ ಸಖತ್ ವಿಸಿಬಲ್ ಇದೆ. ನಾನು ಯೂಶ್ವಲಿ ತುಂಬ ಎಲೆಕ್ಟ್ರಿಕ್ ಬೈಕಲ್ಲಿ ನೋಡಿದ್ದೀನಿ, ಮಿರರ್ ತುಂಬ ಸಣ್ಣದಾಗಿ ಕೊಡ್ತಾರೆ, ವಿಸಿಬಿಲಿಟಿ ಅಂತೂ 0 ಅಂದ್ಕೊಳ್ಳಿ. ಸೊ ಇದ್ರಲ್ಲಿ ವಿಸಿಬಿಲಿಟಿ 100% ಸಕ್ಕತ್ತಾಗಿದೆ. ಸೊ ಕೀ ಆನ್ ಮಾಡೋಣ. ಕಂಪ್ಲೀಟ್ಲಿ ಕಲರ್ ಡಿಸ್ಪ್ಲೇ. ಸೊ ಡನ್, ಹಿಂಗೆ ಕಾಣಿಸುತ್ತೆ ಡಿಸ್ಪ್ಲೇ. ಯೂಶ್ವಲಿ ಇದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಸೊ 450S ಅಂತಲೂ ಇದೆ, 450X. ಲೈಕ್ ಎಸ್ ಬಂದು ಸ್ವಲ್ಪ ಅಫೋರ್ಡಬಲ್ ವರ್ಷನ್ನು, ಸೊ 450X ಬಂದು ಫ್ಲ್ಯಾಗ್ಶಿಪ್ ವರ್ಷನ್ನು. ಸೊ ಹಿಂಗೆ ಕಾಣಿಸುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಸಿಟಿ ರೈಡಲ್ಲಿ ಓಡಿಸ್ತೀರಾ ಅಂದರೆ ಫಾರ್ ಬೆಟರ್. ಲೈಕ್ ಯಾವುದೇ ಹಳ್ಳ ಗುಂಡಿ ಏನು ಟಚ್ ಆಗೋಲ್ಲ. ಒಂದು ನಾರ್ಮಲ್ ಆ್ಯಕ್ಟಿವಾ ಜುಪಿಟರ್ ತೊಗೊಂಡ್ರೆ ಅದರಲ್ಲಿ ಎಷ್ಟು ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸು, ಸೇಮ್ ಇದರಲ್ಲೂ ಅಷ್ಟೇ ಕೊಟ್ಟಿದ್ದಾನೆ. ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಗುರು, ವೈಟ್ ಆ್ಯಂಡ್ ಗ್ರೀನ್. ಇದರಲ್ಲೂ ತುಂಬ ಕಲರ್ಸ್ ಇದೆ, ಲೈಕ್ ಅರೌಂಡ್ 7 or 8 ಕಲರ್ಸ್ ಇದೆ. ಅದರಲ್ಲಿ ದಿ ಬೆಸ್ಟ್ ಅಂದರೆ ನನ್ನನ್ನು ಕೇಳಿದರೆ ವೈಟ್ ಕಲರು. ಸೊ ಸೀಟ್ ನೋಡೋಣ ಬನ್ನಿ. ಬೂಟ್ ಸ್ಪೇಸ್. ಸೊ ನಿಮಗೆ ಇದರಲ್ಲಿ ಅರೌಂಡ್ 22 ಲೀಟರ್ಸ್ ಬರುತ್ತೆ, ಆರಾಮಾಗಿ ಒಂದು ಹೆಲ್ಮೆಟ್ ಇಡಿಸ್ಬೋದು ಗುರು, ಸಕ್ಕತ್ತಾಗಿದೆ ಸೀಟು.
ಕಂಪ್ಲೀಟ್ ಬ್ಲ್ಯಾಕ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಸೊ ಡನ್, ತುಂಬ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದ್ರಲ್ಲಿ ನನ್ನ ಫ್ರೆಂಡ್ನ ಕೇಳಿದ ಪ್ರಕಾರ ಲೈಕ್ ಇಲ್ಲೋ ಒಂದು 7,000 ಓಡಿಸಿದ್ದಾನೆ. ಸೊ 7,000 ಒಂದು ತಿಂಗಳು, ಲೈಕ್ ಒಂದು ವಾರ ಆಗಿದೆ. ಸೊ ಅವನಿಗೆ ಕರೆಂಟ್ ಬಿಲ್ ಬಂದು 400 ರೂಪಾಯಿ ಬಂದಿದೆ. ಸೊ ಇದು ಒಂದೇ ಬೈಕಿಗಲ್ಲ, ಯೂಶ್ವಲಿ ಲೈಕ್ ಅವ್ರ ಮನೇಲಿ 2 ಬೈಕ್ ಇದೆ. ಅವ್ನ ತಮ್ಮನ ಹತ್ರನೂ ಏತರ್ ಇದೆ. ಸೊ ಅವ್ನ ತಮ್ಮನೂ ಆಲ್ಮೋಸ್ಟ್ ಆಲ್ ಇವನು ಎಷ್ಟು ಓಡಿಸ್ತಾನೋ ಅವನು ಅಷ್ಟೇ ಓಡಿಸ್ತಾನೆ. ತಿಂಗ್ಳಿಗೆ ಲೈಕ್ ಅರೌಂಡ್ 1,900 2,000 ಆಲ್ಮೋಸ್ಟ್ ಕ್ಲೋಸ್ ಟು 2,000 ಓಡಿಸಿದ್ದಾರೆ. ಸೊ ನೀವು ಇದನ್ನು ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಲೈಕ್ 200 ರೂಪೀಸ್. ಸೊ ಇವನಿಗೆ 2,000 ಚಿಲ್ಲರೆ, ಲೈಕ್ 2,200 ಓಡಿಸಿದ್ದಾನೆ. 2,200 ಕಿಲೋಮೀಟರ್ಗೆ ಬಂದಿರೋ ಕರೆಂಟ್ ಬಿಲ್ ಬಂದು 200 ರೂಪಾಯಿ. ಸೊ ಅಲ್ಲಿಗೆ ನೀವು 1,000ಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಆಲ್ 100 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ 10,000ಕ್ಕೆ ಲೆಕ್ಕ ಹಾಕ್ಕೊಂಡ್ರೆ 1,000 ರೂಪಾಯಿ. 50,000ಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಬರೀ 5,000 ಗುರು. ನಾನು ಸ್ಪ್ಲೆಂಡರ್ಗೆ 1,10,000 ಎಲ್ಲಿ, 5,000 ಎಲ್ಲಿ. ಆ್ಯಂಡ್ ಇದರಲ್ಲಿ ನಿಮ್ಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿದೆ, ಇಂಜಿನ್ ಆಯಿಲ್ ಬರೋಲ್ಲ, ಏರ್ ಫಿಲ್ಟರ್ ಬರೋಲ್ಲ, ಆ್ಯಂಡ್ ಆಯಿಲ್ ಫಿಲ್ಟರ್ ಬರೋಲ್ಲ, ಆ್ಯಂಡ್ ಚೈನ್ನ ಲೂಬ್ರಿಕೇಟ್ ಮಾಡಬೇಕು ಅಂತ ಇಲ್ಲ. ಬಿಕಾಸ್ ಇಟ್ ಈಸ್ ಬೆಲ್ಟ್ ಡ್ರಿವನ್. ನೀವು ಚೈನಲ್ಲಾದ್ರೆ ಲೂಬ್ರಿಕೇಟ್ ಮಾಡಬೇಕು, ಚೈನ್ನ ಟೈಟ್ ಮಾಡಿಸ್ತಾ ಇರಬೇಕು. ಎಸ್, ಇದರಲ್ಲೂ ಮೇಂಟೆನೆನ್ಸ್ ಇದೆ ಬೆಲ್ಟ್ ಡ್ರಿವನಲ್ಲೂ, ಬಟ್ ಚೈನಿಗೆ ಕಂಪೇರ್ ಮಾಡಿದ್ರೆ ಬೆಲ್ಟ್ ಡ್ರಿವನ್ ಆರ್ ಫಾರ್ ಬೆಟರ್ ಸಿಟಿ ರೈಡಿಗೆ. ಆ್ಯಂಡ್ ನಾನು ಕೇಳಿದೆ ಫುಲ್ ಚಾರ್ಜ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ. ಸೊ ಮನೇಲಿ ನೀವು ಚಾರ್ಜ್ ಮಾಡ್ತೀರಂದರೆ 0 to 100 ಇಟ್ ಟೇಕ್ಸ್ ಅರೌಂಡ್ ಲೈಕ್ 4 hours ಆರ್ ಲೈಕ್ ರಫ್ಲಿ ನೀವೊಂದು ಫುಲ್ ಚಾರ್ಜ್ ಮಾಡಿದ್ರೆ 4 ಗಂಟೆ, 4 hours 30 minutes ಅಂದ್ಕೊಳ್ಳಿ. ಆ್ಯಂಡ್ ಅಲ್ಲಲ್ಲೇ ನಿಮಗೆ ಏತರ್ ಸ್ಟೇಷನ್ಸು ಇದೆ. ಏತರ್ ಸ್ಟೇಷನ್ಸು ನಿಮಗೆ 1 ನಿಮಿಷ ಚಾರ್ಜ್ ಮಾಡಿದ್ರೆ ನಿಮಗೆ 1.5 ಕಿಲೋಮೀಟರ್. ಸೊ ಫುಲ್ ಚಾರ್ಜ್ ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟ್ ಆಲ್ ಲೈಕ್ ಹಾಫ್ ಆನ್ ಅವರ್ ಕ್ಲೋಸ್, ರಫ್ಲಿ ಲೆಸ್ಟಾಗಿ ಹಾಫ್ ಆನ್ ಅವರ್ 1 hour ನಿಮಗೆ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಸೊ ಚಾರ್ಜಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಫಾಸ್ಟ್ ಚಾರ್ಜಿಂಗ್ ಎಲ್ಲ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಲೆಕ್ಕ ಹಾಕೋಕೆ ಹೋದರೆ ಇವನು ತೊಗೊಂಡಿರೋದು ಬಂದು 450X 3.7 kW ಅಂತ. ರೇಂಜ್ ಬಂದು 120 ಕಿಲೋಮೀಟರ್ ಇವನು ಹೇಳ್ತಾರೆ ಅದು, ಬಟ್ ಕಂಪ್ನಿಯವ್ರು ಕ್ಲೈಮ್ ಮಾಡೋದು ಬಂದು 160 ಅಂತ ಹೇಳ್ತಾರೆ. ಬಟ್ ರಿಯಲಿಸ್ಟಿಕ್ 120. ಅದು ನೀವು ಎಕೋ ಮೋಡಲ್ಲಿ ಹೋದರೆ. ಸೊ ಇದರಲ್ಲಿ 4 ಮೋಡ್ ಬರುತ್ತೆ, ಎಕೋ ಆ್ಯಂಡ್ ರೈಡ್ ಮೋಡು, ಸ್ಪೋರ್ಟ್ಸು ಮತ್ತು ವ್ರಾಪ್ ಅಂತ. ವ್ರಾಪಲ್ಲಿ ಹಾಕ್ಕೊಬೇಕು, ಚಚ್ಚಿ ಬಿಸಾಕ್ಬಿಡುತ್ತೆ ಗಾಡಿ ಮಾತ್ರ, ನೆಕ್ಸ್ಟ್ ಲೆವೆಲ್ ಫುಲ್ ಇದೆ. ಸೊ ಇದರಲ್ಲಿ 26 Nm ಆಫ್ ಟಾರ್ಕ್ ಇದೆ. 26. ನೀವು ಇದನ್ನು ಕಂಪೇರ್ ಮಾಡಬೇಕು ಅಂದರೆ ಲೈಕ್ ಅಪಾಚಿ RTX 300 ಇದೆಯಲ್ಲ, ಅಥವಾ KTM ಅಡ್ವೆಂಚರ್ 250X, ಅದಕ್ಕೆ ಕಂಪೇರ್ ಮಾಡೋದು. ಆ ಲೆವೆಲ್ ಟಾರ್ಕ್ ಇದೆ ಇದರಲ್ಲಿ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಟಾಪ್ ಸ್ಪೀಡ್ ಅರೌಂಡ್ 90 ಹೋಗ್ಬೋದು ಅಷ್ಟೇ. ಟಾಪ್ ಸ್ಪೀಡ್ ಇರಲ್ಲ, ಅಚೀವ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು EV ಅಷ್ಟು ಟಾಪ್ ಸ್ಪೀಡ್ ಇಲ್ಲ. ಬಟ್ ಟಾರ್ಕ್ ಮಾತ್ರ ಮುಕ್ಲಾರ ಇದೆ. 2-3 ಜನಕ್ಕೆ ಕೂಸ್ಕೊಂಡು ರಪ್ಪನಾಗಿ ಎಳೆದು ಬಿಸಾಕುತ್ತೆ ಗಾಡಿ ಮಾತ್ರ. ಆ್ಯಂಡ್ ಇದನ್ನು ಪ್ರೈಸ್ ಲೆಕ್ಕ ಹಾಕೋಕೆ ಹೋದರೆ ಲೈಕ್ ಆನ್ ರೋಡು ಆಗ್ಯೋದು ಲೈಕ್ 1,70,000 ಯೂನಿಟ್ ಬಿದ್ದಿರೋದು ಆನ್ ರೋಡು. ಸೊ ನೀವು ಎಸ್, ಇಟ್ ಡಿಪೆಂಡ್ಸ್ ಆನ್ ಶೋರೂಮ್. ನೀವು ಶೋರೂಮ್ಗೆ ಹೋದ್ರೆ ಅವ್ರು ಸ್ವಲ್ಪ ಆಫರ್ ಇರುತ್ತೆ, ಒಂದು 5,000-10,000 ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನು ಬಿಟ್ಟು ನಿಮ್ಗೆ ರಫ್ಲಿ 1,70,000 ಆನ್ ರೋಡ್ ಆಗುತ್ತೆ. ಇದರಲ್ಲೇ 450S ಅಂತ ಇದೆ. ಸೊ 450S ತೊಗೊಂಡ್ರೆ ನಿಮ್ಗೊಂದು 15,000 ಕಡಿಮೆ ಆಗ್ಬೋದು. ಅದರ ರೇಂಜ್ ಕಡಿಮೆ ಇದೆ, ಪ್ಲಸ್ ಇಷ್ಟೊಂದು ಫಿಟ್ ಆ್ಯಂಡ್ ಫಿನಿಶ್ ಬರೋಲ್ಲ ಅದರಲ್ಲಿ. ಲೈಕ್ ಡಿಸ್ಪ್ಲೇ ಬಂದು ನಿಮಗೆ ಈ ಥರ ಕಂಪ್ಲೀಟ್ ಕಲರ್ ಡಿಸ್ಪ್ಲೇ ಬರೋಲ್ಲ, ನಿಮಗೆ LCD ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ಸು, ಸಮ್ ಗ್ರಾಫಿಕಲ್ ಡಿಸೈನ್ ಇಷ್ಟು ಚೆನ್ನಾಗಿಲ್ಲ ಅದರಲ್ಲಿ. ಸೊ ನಿಮ್ಮ ಹತ್ರ ಸ್ವಲ್ಪ ಒಂದು ಬಜೆಟ್ ಕಡಿಮೆ ಇದ್ದರೆ ಅದಕ್ಕೆ ಹೋಗ್ಬೋದು. ಬಟ್ ನನ್ನನ್ನು ಕೇಳಿದ್ರೆ ಏನು ತುಂಬ ಗ್ರಾಸ್ಟಿಕ್ ಕಡಿಮೆ ಇಲ್ಲ, 10,000-15,000 ಇದೆ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು 450X ತಗೊಳ್ಳಿ. ಸೊ ನನ್ನನ್ನು ಕೇಳಿದ್ರೆ ಯಾರು ಸಿಟೀಲಿ ಡೈಲಿ 10ರಿಂದ ಲೈಕ್ 50-100 ಕಿಲೋಮೀಟ್ರು ರೈಡ್ ಮಾಡ್ತಾಯಿದ್ದೀರಾ, ಕ್ರೂಸ್ ಮಾಡ್ತಾಯಿದ್ದೀರಾ ಅಂದರೆ ಪ್ಲೀಸ್ ಯಾರು ಪೆಟ್ರೋಲ್ ಗಾಡಿ ಹೋಗಬೇಡಿ. ಇರೋ ಪೆಟ್ರೋಲ್ ಗಾಡಿ ನೀವೇನೋ ತೊಗೊಂಡ್ರಂದರೆ ಅಷ್ಟೇ. ನಾನು ಹೇಳಿದ್ನಲ್ಲ, ಸ್ಪೆಂಡರ್ಗೆ 50 ಕಿಲೋಮೀಟ್ರ್ ಮೈಲೇಜ್ ಅಂತ ಲೆಕ್ಕ ಹಾಕ್ಕೊಂಡ್ರೆ 50,000 ಕಿಲೋಮೀಟ್ರ್ 1,00,000 ದಾಟ್ಕೊಂಡು ಹೋಗ್ತಿದೆ. ಸೊ ನೀವೇನಾದ್ರು ಜುಪಿಟರು, ಆ್ಯಕ್ಟಿವಾ ಲೈಕ್ ಸಮಥಿಂಗ್ ಲೈಕ್ ನೀವೇನಾದ್ರು ನಾರ್ಮಲ್ ಸ್ಕೂಟಿ ತೊಗೊಂಡ್ರೆ ಬರೋದೇ 30-35 ಮೈಲೇಜು. ಸೊ 1,00,000 ಹೋಗ್ಬಿಡುತ್ತೆ 50,000 ಆಗೇನೆ. ಸೊ ಆ 1,00,000 ಗಾಡಿ ಪ್ರೈಸ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಫೈನಲ್ ಕನ್ಕ್ಲೂಷನ್ ನನ್ನನ್ನು ಕೇಳಿದ್ರೆ, ಯಾರು ಸಿಟೀಲಿ 50-100 ಕಿಲೋಮೀಟ್ರ್ ಡೈಲಿ ಆಫೀಸ್ಗೆ ಓಡಾಡ್ತೀರಂದರೆ ಕಣ್ಣು ಮುಚ್ಕೊಂಡೆಲ್ಲ EVಗೆ ಹೋಗಿ. EVಲಿ ಒನ್ ಆಫ್ ದ ಬೆಸ್ಟ್ ಅಂದರೆ ಇದು ಏತರ್ 450X. ಸೊ ಇದರಲ್ಲೇ ನಿಮ್ಗೆ ಇನ್ನೊಂದು ಫ್ಯಾಮಿಲಿ ವರ್ಷನ್ ಬರುತ್ತೆ, ಲೈಕ್ ಕಡಿಮೆ ಬಜೆಟಿಂದು. ಸೊ ಏತರ್ ರಿಸ್ಟಾ ಅಂತ. ಸೊ ಫ್ಯೂಚರ್ ನನಗೆ ಚಾನ್ಸ್ ಸಿಕ್ಕಿದ್ರೆ ಇವ್ರ ಹತ್ರನೇ ಅದಿದೆ. ಸೊ ಅದನ್ನು ಒಂದು ರಿವ್ಯೂ ಮಾಡ್ತೀನಿ. ಸೊ ಅದು ಹೆಂಗಿದೆ, ಸೊ ಇದಕ್ಕಿಂತ ಒಂದು 20-25,000 ಕಡಿಮೆ ಇದೆ. ಸೊ ಅದ್ರ ಫಿಟ್ ಆ್ಯಂಡ್ ಫಿನಿಶ್ ಹೆಂಗಿದೆ, ಪವರ್ ಹೆಂಗಿದೆ, ರೇಂಜ್ ಹೆಂಗಿದೆ, ಸೊ ಪ್ರತಿಯೊಂದು ತಿಳಿಸ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಥೆಯಲ್ಲಿ ಮುಗಿಸ್ತೀನಿ. ಸಿ ಯು, ಟಾಟಾ, ಬಾಯ್.